ಚುನಾವಣೆಯಲ್ಲಿ ನಿಮ್ಮ ಸ್ಟ್ಯಾಂಡ್ ಏನು ಸರ್? ಈಗಾಗಲೇ ನಾನು ಹೇಳಿದ್ದೀನಲ್ಲ, ನಾನು ಈಗ ಅಲ್ಲಿ ಬಾಗಲಕೋಟೆಯಲ್ಲಿ ಹತ್ರ ಅಲ್ಲಿ ಅಭ್ಯರ್ಥಿಗಳು ವಿನಂತಿ ಮಾಡ್ಕೊಂಡಾರೆ. ಅವರು ನಾವು ಎಲ್ಲ ಮೊದಲಿಂದ ಹಿಂದೆ ಅವ್ರಿಗೆ ಟಿಕೆಟ್ನು ನಾನೇ ಕೊಡಿಸಿದ್ದೆ, ಹಿಂದೆ ಅನಂತಕುಮಾರ್ ಅವರು ಇದ್ದಾಗ. ಈಗ ಅಲ್ಲಿ ನಾವು ಹೋಗ್ತೀವಿ ಅನ್ನೋಂಥದ್ದು ನಿರ್ಣಯ ಮಾಡಿದ್ದೇವೆ. ದಾವಣಗೆರೆಯಲ್ಲಿ ಏನೋ ಮುಸ್ಲಿಮರು ಓಟ್ ಹಾಕ್ತಾರೆ ಬಿ ಜೆ ಪಿಗತ್ತೇನೋ ಖುಷಿ ಒಳಗೆ ಅದಾರೆ, ಒಂದೂ ಬೀಳೋದಿಲ್ಲ ತಪ್ಪಿ. ಆ ರೀತಿ ಇವತ್ತೆಲ್ಲ ಸಿದ್ದರಾಮಯ್ಯವ್ರ ಬಳಿ ಬಂದು ಎಲ್ಲ ಪ್ಯಾಕೇಜ್ ಅನೌನ್ಸ್ ಆಗಿದೆ, ಮುಗಿದು ಎಲ್ಲ ಅಲ್ಲೇ ಹಾಕ್ತಾರೆ. ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ. ಪೈಲ್ವಾನ್ರು ಕಾಂಗ್ರೆಸ್ ಮಾಡಿ ಅವ್ರು ಕಾಂಗ್ರೆಸ್ ಬಿಟ್ಟರೆ ಎಲ್ಲಿವರೆಗೆ 40% ಅವ್ರು ಆಗೋದಿಲ್ಲ. ಕಾಂಗ್ರೆಸ್ ನೀವು ಪ್ರಚಾರಕ್ಕೆ ಹೋಗ್ತೀರಿ? 40% ಮುಸ್ಲಿಮರಾದ್ಮ್ಯಾಗ ಜಮೀರ್ ಅಹ್ಮದ್ ಖಾನ್. ಇದನ್ನು ಪಕ್ಕ ಬರ್ಕೊಂಡ್ಬಿಡ್ರಿ. ಈ ದೇಶನಾಗ ಅವ್ರಿಗೆ ನೋಡ್ರಿ, ನಮ್ಮ ಹಂಗೆ ಹಿಂದೂಗಳ ಹಂಗೆ ಹೊಡೆದು ಓಟ್ ಹಾಕೋದಿಲ್ಲ ಅವರು. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. 10-15 ಓಟ್ ತಗೋದಿಲ್ಲ ಒಬ್ಬರು. ನೋಡ್ತಾ ಇರಿ ನೀವು. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ವಿಜಾಪುರದಲ್ಲಿ 2,80,000ದಲ್ಲಿ 1,26,000 ಮುಸ್ಲಿಮ್ ಇದ್ದಾರೆ. ಒಂದೊಂದು ಬೂತ್ನಲ್ಲಿ ನನಗೆ 2-3 ಓಟ್ ಬೀಳೋದಿಲ್ಲ, 1-2 ಬೀಳ್ತವೆ. ನಮ್ಮ ಹಿಂದೂಗಳ ಬೂತ್ನಲ್ಲಿ 100-150 ಅವನಿಗೆ ಬೀಳ್ತವೆ. ನೀವು ಓಟ್ ಕೇಳಿದ್ರೆ ಸರ್ ಮುಸ್ಲಿಮ್ಸ್? ಕೇಳೋದಿಲ್ಲ. ಕೇಳೋದಿಲ್ಲ, ಅದು ಯಾಕೆ ಆಗ್ತದೆ ಸರ್? ಅವ್ರು ಹಾಕೋದೇ ಇಲ್ಲ, ಸುಮ್ಮನೆ ಕೇಳಿ ಮೂರ್ಖ ನನ್ನ ಮಗ ಆಗ್ಬೇಕು. ಅಷ್ಟು ಮೂರ್ಖ ರಾಜಕಾರಣಿನ ಅಲ್ಲ, ನನಗೆಲ್ಲ ಅನುಭವ ಆಗಿಬಿಟ್ಟಿದೆ. ಅದು ಸಾಧ್ಯನೇ ಇಲ್ಲ. ಅದು ಈ ಬಿ ಜೆ ಪಿನ ಹುಚ್ಚು ಮಾಡ್ತಾರೆ ಅವರು. ಅವ್ರಿಗೇನು ಒಂದು ಏನಾರ ಆಗಿ ಬಿ ಜೆ ಪಿ ಎಮ್ ಎಲ್ ಎ ಬಂದ್ರೆ ನಾವು ಹಾಕಿದ್ವಿ ಅಂತ ಒಂದು ಮುಲಾಜು ಇಟ್ಕೋಲಿಕ್ಕೆ. ಒಂದು ಓಟ ಹಾಕಿದ್ರೆ ಕೇಳ್ರಿ, ಈ ದಾವಣಗೆರೆ ಇಲೆಕ್ಷನ್ ಮುಗಿದ ಮ್ಯಾಗ ಅಭ್ಯರ್ಥಿಗೆ ಕೇಳ್ರಿ, ಬಿ ಜೆ ಪಿಗೆ ಹಾಕ್ಯಾರ ಅವ್ರು ಹಾಕೋದಿಲ್ಲ. ನೋಡ್ಬೇಕ್ರಿ, ನಾನು ಅಲ್ಲಿ ಹೋಗಿಲ್ಲ ಸರ್. ರಾಜ್ಯದಲ್ಲಿ ಈಗ